ಎಲ್ರಿಗೂ ನಮಸ್ಕಾರ. ಅತ್ತೆ ಸೊಸೆಗೋಸ್ಕರ ಏನೋ ತಗೋಬೇಕಂತೆ. ಅದಕ್ಕೆ ಇಲ್ಲಿ ಜಯನಗರದಲ್ಲಿರೋ ಮಲಬಾರ್ ಗೋಲ್ಡ್ಗೆ ಬಂದಿದ್ದೀವಿ. ಇಷ್ಟು ದೊಡ್ಡ ಶೋರೂಮಲ್ಲಿ ನಾವು ತಗೋಬೇಕು ಅಂತಿರೋ ಅಂಥ ಅಷ್ಟು ಚಿಕ್ಕ ಒಡವೆ ಸಿಗುತ್ತೇನೋ ನೋಡೋಣ. ನಾವು ಚಿನ್ನ ಎಲ್ಲ ತೊಗೊಳೋದಕ್ಕೆ ಬಂದಿಲ್ಲ, ಬೆಳ್ಳಿ ಬೇಕಿತ್ತು. ಅದಕ್ಕೆ ಬೆಳ್ಳಿದಕ್ಕೋಸ್ಕರನೇ ಬೆಳ್ಳಿ ಸೆಕ್ಷನ್ ಇರುತ್ತಲ್ಲ, ಸಿಲ್ವರ್ ಸೆಕ್ಷನ್ನು, ಅದು ಅಲ್ಲಿಗೆ ಬಂದ್ವಿ. ಇಲ್ಲಿ ತುಂಬ ಹುಡ್ಕಿದ್ವಿ. ನಮ್ಮ ಶ್ರೀಮತಿಯವ್ರು ತಗೋಬೇಕು ಅಂದ್ಕೊಂಡಿದ್ರಲ್ಲ, ಅದ್ರ ಜೊತೆಗೆ ಕೃಷ್ಣ ಮಾಮನೂ ಒಂದು ತಗೋಬೇಕಿತ್ತು. ಅಂದರೆ ಚಿಕ್ಕದು ಸನ್ನಿ ತಾಳಿ ಅಂತೀವಿ ನಮ್ಮ ಕಡೆ, ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ಅದು ಆಂಜನೇಯಂದು ಇದಿರುತ್ತೆ, ಹಿಂದೆ ಯಂತ್ರ ಥರ ಏನೋ ಎಲ್ಲ ಬರೆದಿರ್ತಾರಲ್ಲ, ಅದು ಚಿಕ್ಕ ಮಕ್ಳಿಗೆ ಹಾಕ್ತಾರೆ ಕೊರಳಿಗೆ. ನಮ್ಮ ಕಡೆ ಅಪ್ಪನೇ ತಗೋಬೇಕು, ಅದು ಮಕ್ಳಿಗೋಸ್ಕರ. ಅದನ್ನು ಕೇಳಿದ್ವಿ, ಅದು ಸಿಗಲಿಲ್ಲ. ಸರಿ ಬೇರೆ ಕಡೆ ತಗೋಣ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವ್ರು ಸಹ ಬೇರೆ ಕಡೆನೇ ತಗೋತೀವಿ ಬಿಟ್ರಿ ಅಂತ ಅಂದ್ಕೊಂಡು ಅಲ್ಲಿಂದ ಕೃಷ್ಣ ಮಾಮ ನಮ್ಮನ್ನು ಅವ್ರ ಮನೆ ಹತ್ರದಲ್ಲೇ ಇರೋವಂಥ ಒಂದು ಒಡವೆ ಅಂಗಡಿ ಸಿ ಕೆ ಪಾಳ್ಯಕ್ಕೆ ಕರ್ಕೊಂಡು ಹೋದ. ನೋಡಿ, ಈ ಜ್ಯುವೆಲರಿ ಶಾಪಲ್ಲಿ ನಮಗೆ ಸನ್ನಿ ತಾಳಿನೂ ಸಿಕ್ತು. ಹಾಗೆ ನಮ್ಮ ಶ್ರೀಮತಿಯವರು ಸೊಸೆಗೋಸ್ಕರ ಏನೋ ತಗೋಬೇಕು ಅಂತಿದ್ರಲ್ಲ, ಅದು ಇತ್ತು. ನೋಡಿ, ಇದನ್ನು ನಾವು ಕೈಗೆ ಹಾಕೋದು ಕಡ್ಗ ಅಂತೀವಿ ನಮ್ಮ ಕಡೆ. ಇದನ್ನು ಸೆಲೆಕ್ಟ್ ಮಾಡಿ ನಮ್ಮ ಶ್ರೀಮತಿಯವ್ರು ತೊಗೊಂಡ್ರು. ಇವೆರಡು ಅಷ್ಟೇ ಇಲ್ಲಿ ತೊಗೊಂಡಿದ್ದು. ಮತ್ತು ಇಲ್ಲಿಂದ ವಾಪಸ್ ನಾವು ಮನೆಗೆ ಹೊರಟ್ವಿ. ನಾಳೆ 11 ದಿನದ ಶಾಸ್ತ್ರ ಮತ್ತು ತೊಟ್ಲು ಶಾಸ್ತ್ರ ಇದೆ. ಅದೆಲ್ಲನೂ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.